ಹೇಳಿ ಮಾವ. ಶೈಲು ನಾಟಕ ಬುಕ್ ಮಾಡಕ್ಕೆ ಅಂತ ನಮ್ಮನ್ನ ಕರೆಸಿ ಈಗ ಮಗ್ಗ ಹೊಡಿತಾ ಇದ್ದಾರೆ ಕಣೆ. ನೋಡಿ ಸುಮ್ಮನೆ ತಮಾಷೆ ಮಾಡ್ಬಿಡಿ ಮಾವ. ಹಲೋ ನಾಟಕದ ಮೇಡಮ್, ನಿಮ್ ಮತ್ತೆ ಮಾವ ಹೇಳ್ತಾ ಇರೋದು ನಿಜ. ಇವ್ರು ಬದುಕ್ಬೇಕಾ ಬೇಡವಾ? ಬದುಕ್ಬೇಕು. ಹಾಗಿದ್ರೆ ನೀನು ಏನ್ ಮಾಡ್ಬೇಕು ಹೇಳು? ನೀನ್ ಇಲ್ಲಿಗೆ ಬರ್ಬೇಕು. ಅದು ಒಂಟಿಯಾಗಿ. ನೀನ್ ಬರೋ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಇವರಿಬ್ರು ಕತೆ ಮುಗಿಯುತ್ತೆ. ಗಂಡ ನಿಜವಾದ ಗನ್ನು. ಮೂರನೇ ಸಲ ಕೇಳ್ತಾ ಇದ್ದೆ, ಶಿವಾನಿ ಯಾರು? ಹೇಳ್ಬಿಡಿ. ಹಾಗಿದ್ರೆ ಇವಾಗ ಬಂದಿರೋಳು ಶಿವಾನಿ ಅಲ್ಲ. ಅಲ್ಲಣ್ಣ, ಅವಳು ನಮ್ಮ ಮಗಳು ಶೈಲು. ಬಡಿಬೇಡಣ ಅಣ್ಣ, ಚಾನ್ಸ್ ಇಲ್ಲ. ಬೈ ಚಾನ್ಸ್ ನಮ್ಗೇನಾದ್ರು ಮುಂದಕ್ಕೆ ಮಕ್ಕಳಾದ್ರೆ ನಿಮ್ಮ ಹೆಸರು ಇಡ್ತೀವಿ. ಬಡಿಬೇಡಣ್ಣ, ತಡ್ಕೊಳಕ್ ಆಗಲ್ಲ. ಮರ್ಯಾದೆಯಾಗಿ ಅವಳಿಗೆ ಫೋನ್ ಮಾಡು. ಫೋನ್ ಮಾಡಿ ಬರೋದಕ್ಕೆ ಹೇಳು, ಇಲ್ಲ ಅಂತಂದ್ರೆ ಇಬ್ರು ಜೀವಂತವಾಗಿ ಹೋಗಲ್ಲ. ಮಾಡ್ರಿ ಬೇಗ ಫೋನು ಮಾಡ್ರಿ, ಡೈಲ್ ಮಾಡ್ರಿ. ಎಲ್ಲಾ ಕಡೆ ಲಾಕ್ ಮಾಡ್ಕೊ. ಯಾರು ಫೋನ್ ಮಾಡ್ತಾ ಇರೋದು? ಮಾವ. ಮಾವ ಯಾಕೆ ಫೋನ್ ಮಾಡ್ತಾ ಇದಾರೆ? ಹೇಳಿ ಮಾವ. ಶೈಲು ಅಳ್ಬೇಡಿ ಅಂದ್ರೆ ಗಂಡ ಮೊದಲು ಮಾತಾಡಿ. ಮಾವ ಶೈಲು ನಾಟಕ ಬುಕ್ ಮಾಡಕ್ಕೆ ಅಂತ ನಮ್ಮನ್ನ ಕರೆಸಿ ಈಗ ಮಗ್ಗ ಹೊಡಿತಾ ಇದ್ದಾರೆ ಕಣೆ. ಯಾರು ಯಾರು ಮಾವ? ಯಾಕೆ ಕಟ್ಟಾಕಿದಾರಂತೆ? ಏನ್ ಬೇಕಂತ ಅವ್ರಿಗೆ? ಗೊತ್ತಿಲ್ಲ ಕಣಮ್ಮ. ನೀನೇ ಬರ್ಬೇಕಂತೆ, ನೀನೇ ಬಿಡಿಸ್ಕೊಂಡು ಹೋಗ್ಬೇಕಂತೆ, ಇಲ್ಲ ಅಂದ್ರೆ ಬಿಡಲ್ವಂತೆ. ನೋಡಿ ಸುಮ್ಮನೆ ತಮಾಷೆ ಮಾಡ್ಬಿಡಿ ಮಾವ. ತಮಾಷೆ ಮಾಡು ಟೈಮ್ ಆಯ್ತು. ಯಾರೋ ನಾಟಕ ಅಂತ ಕರೆದ್ರಂತೆ, ಇವ್ರು ಹೋದ್ರಂತೆ, ಅವ್ರು ಕಟ್ ಹಾಕಿದ್ರಂತೆ. ಸುಮ್ಮನೆ ಇರ್ತೀರಾ? ಹಲೋ ನಾಟಕದ ಮೇಡಮ್, ನಿಮ್ ಮತ್ತೆ ಮಾವ ಹೇಳ್ತಾ ಇರೋದು ನಿಜ. ಅವರಿಬ್ರು ಇವಾಗ ನನ್ನ ಕಸ್ಟಡಿನಲ್ಲಿದ್ದಾರೆ. ಯಾರು ನೀನು? ಏನ್ ಮಾಡ್ತಾ ಇದ್ಯಾ? ನಮ್ಮತ್ತೆ ಮಾವನ್ ಯಾಕೆ ಕಿಡ್ನಾಪ್ ಮಾಡಿದ್ಯಾ ನೀನು? ಮೇಡಮ್, ಕಿಡ್ನಾಪ್ ಮಾಡಾದ್ಮೇಲಿಂದಾನೇ ಅರ್ಥ ಆಗಿದ್ದು ಇವರಿಬ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನೀವು ಗುಡ್ ಗರ್ಲ್ ತರ ಇಲ್ಲಿ ಬಂದು ನಾನು ಹೇಳೋದನ್ನೆಲ್ಲ ಕೇಳಿ ನಿಮ್ಮ ಅತ್ತೆ ಮಾವನ್ ಕರ್ಕೊಂಡೋದು. ಅದೇ ನಾನು ನಿನಗೆ ಕೊಡ್ತಾ ಇರೋ ಟಾಸ್ಕ್. ಬರ್ಬೇಡ ಕಣಮ್ಮ, ಇವರು ರಾಕ್ಷಸರ ತರ ಇದಾರೆ. ಬಂದ್ರೆ ನಿಂಗೆ ತೊಂದರೆ ಆಗುತ್ತೆ. ಬೇಡ ಬೇಡ ಶೈಲು, ನೀನ್ ಬರಕ್ ಹೋಗ್ಬೇಡ. ನೀನು ಸಿಕ್ಕಾಕೋತೀಯ, ನೀನು ಬರಕ್ ಹೋಗ್ಬೇಡ. ಹಾ, ವಿಡಿಯೋ ಕಾಲ್ ಮಾಡಿ ತೋರಿಸ್ಲಾ? ಹಾಯ್ ಬೇಬಿ. ಇದು ನಿಮ್ಮ ಅತ್ತೆ ಮಾವನ ಪರಿಸ್ಥಿತಿ. ಇವ್ರು ಬದುಕ್ಬೇಕಾ ಬೇಡವಾ? ಬದುಕ್ಬೇಕು ಬದುಕ್ಬೇಕು. ಹಾಗಿದ್ರೆ ನೀನು ಏನ್ ಮಾಡ್ಬೇಕು ಹೇಳು? ನೀನ್ ಇಲ್ಲಿಗೆ ಬರ್ಬೇಕು. ಅದು ಒಂಟಿಯಾಗಿ. ನೀನ್ ಬರೋ ವಿಚಾರ ಯಾರಿಗಾದ್ರೂ ಗೊತ್ತಾದ್ರೆ ಇವರಿಬ್ರು ಕತೆ ಮುಗಿಯುತ್ತೆ. 2 ಪ್ರಾಣದ ಜೊತೆ ನಿನ್ ಪ್ರಾಣನ ಉಳಿಸ್ಕೋಬೇಕು ಅಂತಂದ್ರೆ ನೀನ್ ಇಲ್ಲಿಗೆ ಬಾ. ನಾನು ಹೇಳ್ದಾಗ ಕೇಳು. ಇವ್ರನ್ನ ಬಂದು ಕರ್ಕೊಂಡೋಗು, ಇಲ್ಲ ಅಂದ್ರೆ 2 ಹೆಣ ಬೀಳುತ್ತೆ. ಇಲ್ಲ
ಬೇಡ ಬರ್ತೀನಿ. ನಾನು ಈಗಲೇ ಬರ್ತೀನಿ. ಬಂದಿಲ್ಲ ಅಂದ್ರೆ ಇವರಿಬ್ರು ದೇವ್ರ ಹತ್ರ ಕಳಿಸ್ಬಿಡ್ತೀನಿ. ಅಡ್ರೆಸ್ ಸರಿಯಾಗಿ ಕೇಳಿಸ್ಕೊ. ಕನಕದುರ್ಗದ ಹತ್ರ ಇರೋ ಮೌಂಟ್ ಫಾರ್ಮ್ ಹೌಸು. ಬರ್ತೀಯ ತಾನೆ? ಬರ್ತೀನಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಂದ್ರೆ ನಿಮ್ಮ ಅತ್ತೆ ಮಾವನ ಜೀವ ಉಳಿಯುತ್ತೆ. ಆಮೇಲೆ ಒಂದು, ನಾನು ಹೇಳ್ದಾಗೆ ಕೇಳಿ ನಿಮ್ಮ ಅತ್ತೆ ಮಾವನ ಕರ್ಕೊಂಡೋಗು. ತ್ರಿಶೂಲ್, ಯಾಕೋ ಏನಾಯ್ತು? ಏನಿಲ್ಲಮ್ಮ, ಬಾ ಕೂತ್ಕೋ. ಮತ್ತ್ಯಾಕೆ ಒಂಥರ ಇದೆಯಾ? ಏನ್ ವಿಷಯ ಮಗ್ನೆ? ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಹೇಳು. ಅದಕ್ಕೆ ಯಾಕೆ ಇಷ್ಟೊಂದು ಒದ್ದಾಟ? ಮನ್ಸಲ್ಲಿ ಮಾತಿದೆ, ಅದನ್ನ ಹೇಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನನ್ನ ಕಡೆಯಿಂದ ಒಂದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಆದರೆ ಅದು ಸರಿ ಅಂತಾನೂ ಅನ್ನಿಸ್ತಾ ಇಲ್ಲ. ಒಟ್ಟಲ್ಲಿ ಹೇಳಬೇಕು ಅಂದರೆ ತುಂಬ ಗೊಂದಲದಲ್ಲಿದ್ದೀನಮ್ಮ. ಏನ್ ವಿಷಯ ಅಂತ ಹೇಳು. ಅಮ್ಮ, ನಾನು ತಾಳಿ ಕಟ್ಬಿಟ್ಟೆ. ಏನು ಹೇಳ್ತಿದ್ಯಾ? ತಾಳಿ ಕಟ್ಬಿಟ್ಯಾ? ಯಾರಿಗೋ? ಯಾವಾಗ? ಶೈಲುಗ್ ತಾಳಿ ಕಟ್ಬಿಟ್ಟಮ್ಮ. ಏನು ಹೇಳ್ತಾ ಇದ್ಯಾ ನೀನು? ಬುದ್ಧಿ ಇಲ್ವಾ ನಿನಗೆ? ಅವಳು ಯಾರು? ನಾವು ಅವಳನ್ನ ಈ ಮನೆಗೆ ಕರ್ಕೊಂಡ್ ಬಂದಿದ್ ಯಾಕೆ? ನನ್ ಮರ್ತು ಎಂತ ಕೆಲಸ ಮಾಡ್ಬಿಟ್ಟ ನೀನು? ಮಾ, ನನ್ನ ಮಾತು ಕೇಳಮ್ಮ ಸ್ವಲ್ಪ. ಏನೋ ಕೇಳೋದು? ತಾಳಿ ಕಟ್ಟಕ್ ಮುಂಚೆ ಕೇಳ್ಬೇಕಿತ್ತು, ಇವಾಗ ಕೇಳೇನೋ ಪ್ರಯೋಜನ? ಆಗಲ್ಲಮ್ಮ. ಶೈಲು ತಾಳಿ ಕಳ್ಕೊಂಡ್ಬಿಟ್ಟಿದ್ಲು. ಅದನ್ನ ಹುಡುಕಕ್ಕೆ ಅಂತ ಹೋದಾಗ ಅವಳ ಮಾತೆಲ್ಲ ಒಂಥರ ವಿಚಿತ್ರವಾಗಿತ್ತು. ತಾಳಿ ಕಟ್ಟು ಅಂತಂದ್ಲು. ಅದಕ್ಕೆ ನೀನ್ ಕಟ್ಬಿಟ್ಯಾ? ಇಲ್ಲಮ್ಮ ಅಮ್ಮ, ಆ ಟೈಮಲ್ಲಿ ಎಲ್ಲ ಒಂಥರ ವಿಚಿತ್ರವಾಗಿತ್ತಮ್ಮ. ನನಗೆ ಆವಾಗವಾಗ ಒಬ್ರು ಸ್ವಾಮಿಗಳು ಕಾಣಿಸ್ಕೊತಾ ಇರ್ತಾರಲ್ಲ, ಅವರೇ ಬಂದು ಆ ಹುಡುಗಿನ ಮದುವೆ ಆಗು, ಅದೇ ಸರಿ ಅಂತ ಹೇಳಿದ್ರು. ಅವಾಗ ದೇವರೇ ಬಂದು ಮುಂದೆ ನಿಂತು ಮದುವೆ ಮಾಡಿಸ್ತಾ ಇರೋ ಥರ ಅನ್ನಿಸ್ತು. ನಾನು ತಾಳಿ ಕಟ್ಬಿಟ್ಟೆ. ತ್ರಿಶೂಲ್, ನಿನ್ ಹೆಂಡತಿ ಶಿವಾನಿ ಮಾತ್ರ. ಶೈಲು ನಾಟಕದವಳು. ಅವಳಿ ಮನೆಗೆ ಬಂದಿರೋದು ಶಿವಾನಿ ತರ ವೇಷ ಹಾಕೋದಕ್ ಮಾತ್ರ, ಶಿವಾನಿ ಆಗೋದಕ್ಕಲ್ಲ. ಅಮ್ಮ, ಅವಳು ಶಿವಾನಿ ಅಲ್ಲ, ಅವಳು ಶೈಲು ಅಂತ ಮೊದಲು ನಾನು ಅನ್ಕೊಂಡಿದ್ದೆ ಅಮ್ಮ. ಆದರೆ ಇತ್ತೀಚೆಗೆ ಅವಳೇ ನನ್ನ ಶಿವಾನಿ ಅಂತ ತುಂಬಾ ಅನ್ನಿಸ್ತಾ ಇದೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಏನ್ ಹೇಳ್ತಿದ್ಯೋ ನೀನು? ಅವಳು ನೋಡೋದಕ್ಕೆ ಶಿವಾನಿ ತರ ಇದ್ ಮಾತ್ರಕ್ಕೆ ಅವಳು ಶಿವಾನಿ ಆಗೋದಕ್ಕೆ ಹೇಗೋ ಸಾಧ್ಯ? ಅಮ್ಮ, ನೀನು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರನೂ ಉತ್ತರ ಇಲ್ಲಮ್ಮ. ನನ್ನ ಮನಸ್ಸಲ್ಲೇ ಸಾವಿರ ಗೊಂದಲಗಳಿದೆ. ಆದರೆ ಅವಳೇ ಶಿವಾನಿ ಅಂತ ಹೇಳೋದಕ್ಕೆ ನನ್ನ ಹತ್ರ 100 ಕಾರಣಗಳಿದೆ. ಪ್ರತಿ ಸಲ ಅವಳನ್ನ ನೋಡೋವಾಗ, ಅವಳ ಮಾತನ್ನ ಕೇಳೋವಾಗ ಅವಳೇ ಶಿವಾನಿ ಅಂತ ನನ್ನ ಮನಸ್ಸು ಹೇಳುತ್ತೆ. ನೋಡಕ್ ಒಂದೇ ತರ ಇರೋರು ಆಡೋ ಮಾತುಗಳು ಕೇಳಿದಾಗ ಒಂದೇ ತರ ಅನ್ಸೋದು ಸಹಜ. ಹಾಗಂತ ಅವಳೇ ಶಿವಾನಿ ಅಂತ ನಂಬೋದು ಎಷ್ಟೋ ಸರಿ. ಅಮ್ಮ, ಶಿವಾನಿಗೆ ಮಾತ್ರ ಗೊತ್ತಿರೋ ಎಷ್ಟೋ ವಿಚಾರಗಳು ಅವಳ ಬಾಯಲ್ಲಿ ಬರುತ್ತಮ್ಮ. ಅಂದಮೇಲೆ ಅವಳು ಶಿವಾನಿ ಅಲ್ಲ ಅಂತ ಹಿಂಗಮ್ಮ ಹೇಳಕ್ ಸಾಧ್ಯ? ಅಮ್ಮ, ಅವಳ ಮಾತು ಕೇಳ್ತಾ ಇರೋವಾಗ ಅವಳೇ ನನ್ನ ಶಿವಾನಿ ಅಂತ ನನ್ನ ಮನಸ್ಸು ಗಟ್ಟಿಯಾಗಿ ಹೇಳ್ತಾ ಇರತ್ತಮ್ಮ. ಅವಳನ್ನ ಯಾರಿಗೂ ಬಿಟ್ಕೊಡೋದು ಬೇಡ ಅಂತ ನನ್ನ ಮನಸ್ಸು ಹಠ ಮಾಡ್ತಾ ಇರತ್ತೆ. ನಿನ್ ಮನ್ಸಿಗೆ ಸರಿ ಅನ್ಸಿದ್ರೆ ಅದೇ ವಾಸ್ತವ ಅಲ್ಲ ಅಲ್ವಾ? ಆದ್ರೆ ಅದೇ ವಾಸ್ತವ ಅಂತ ನನಗೆ ಅನಿಸ್ತಾ ಇದೆಯಲ್ಲಮ್ಮ. ಆದ್ರೆ ಹೇಳೋದಕ್ಕೆ ನನಗೆ ಸರಿಯಾದ ಕಾರಣ ಗೊತ್ತಾಗ್ತಲ್ಲ ಅಷ್ಟೇ. ನನ್ನಿಂದ ಶಿವಾನಿನ ಕಿತ್ಕೊಂಡು ದೇವರು ಇವಾಗ ಮತ್ತೆ ಕೊಟ್ಟಿದ್ದಾನೆ ಅಷ್ಟೇ. ಆದಷ್ಟು ಬೇಗ ನನಗಿರೋ ಗೊಂದಲಗಳೆಲ್ಲ ದೂರ ಮಾಡಿ ಇವಳೇ ಶಿವಾನಿ ಅಂತ ಎಲ್ರಿಗೂ ಅರ್ಥ ಮಾಡಿಸ್ತಾನೆ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಯಾರಿರ್ಬೋದು ಅವನು? ಅತ್ತೆ ಮಾವನ್ ಯಾಕೆ ಕಿಡ್ನಾಪ್ ಮಾಡಿದ್ದಾನೆ? ಉದ್ದೇಶ ಆದ್ರೂ ಏನು?
ನನ್ನನ್ನು ಯಾಕಲ್ಲ ಕರೀತಾ ಇದ್ದಾನೆ? ನನ್ ಮದುವೆ ಆಗಿರೋಳು. ಈಗ ಯಾವುದೇ ನಿರ್ಧಾರನೂ ನಾನು ಸ್ವಂತವಾಗಿ ತಗೊಳಕ್ಕಾಗಲ್ಲ. ಮನೆಯಿಂದ ಆಚೆ ಹೋಗೋಕ್ಕೂ ಆಗಲ್ವಲ್ಲ. ನಾನು ಏನ್ ಮಾಡ್ಲಿ ಈಗ? ಹಾಯ್ ಚಿನ್ನ, ನಿಮ್ಮ ಅತ್ತೆ ಮಾವನ ಪರಿಸ್ಥಿತಿ ನೋಡ್ಬೇಕಾ? ನೋಡು, ಸರಿಯಾಗಿ ನೋಡು. ಹೀಗೇಳು, ಏನು ನಿರ್ಧಾರ ಮಾಡಿದೆ? ನಿಮ್ಮ ಅತ್ತೆ ಮಾವ ಜೀವಂತವಾಗಿ ಬದುಕೋದು ಬೇಡವಾ? ಓ, ಹೇ ಕೂಲ್, ಇಷ್ಟು ಬೇಗ ಸಾಯಿಸೋದಿಲ್ಲ. ನೀನು ತಡ ಮಾಡಿದಷ್ಟು ಇವ್ರ ಪಾಲಿನ ಯಮ ಹತ್ರ ಆಗ್ತಾ ಹೋಗ್ತಾನೆ. ಬರ್ತೀಯ ಅಲ್ವಾ? ಇಲ್ಲ, ನಾನು ಬರ್ತೀನಿ. ಹೀಗೆ ಹೇಳಿ ಹೇಳಿ ಕಾಗೆ ಹಾರಿಸ್ತಾ ಇದ್ರೆ ನಿಜವಾಗ್ಲೂ ಡಮ್ ಅನಿಸ್ಬಿಡ್ತೀನಿ ಇವ್ರನ್ನ. ನೋಡು, ನಾನು ಹೇಳ್ದಾಗ ಕೇಳಿದ್ರೆ ಎಲ್ಲರೂ ಖುಷಿಯಾಗಿರ್ಬೋದು. ಇಲ್ಲ ಅಂತಂದ್ರೆ ಈ ಸಾವು, ಸ್ಮಶಾನ, ಅಳು, ಗೀಳು, ರೋದನೆ ಇವೆಲ್ಲ ಬೇಕಾ? ಬರ್ತಾ ಇದ್ದೀನಿ. ಬೇಗ ಬಾ ಬೇಬಿ, ನಾನು ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ. ನಾವು ಅಂದುಕೊಂಡ ಹಾಗೆ ತಾಯಿ ಜ್ವಾಲಮಾಲಿನಿ ಆಶೀರ್ವಾದ ನಮಗೆ ಸಿಗ್ತಾ ಇದೆ. ಆದಷ್ಟು ಬೇಗ ಮಹಾಪ್ರೇರಣಾ ಪೂಜೆ ಆಗಬೇಕು. ಪೂಜೆಯ ಫಲ ಮಹಾಶಕ್ತಿ ಕೊಡುತ್ತೆ. ನಾವು ಬಯಸಿದ್ದೆಲ್ಲ ಆಗುತ್ತೆ. ಧೈರ್ಯವಾಗಿರು, ಭಯ ಬೇಡ. ನಾನು ಚಿಂತೆ ಮಾಡಬಾರ್ದು ಅಂದ್ರೆ ಆ ನಾಗಿಣಿಯ ಚಿತೆ ಉರಿಬೇಕು. ಆ ಚಿತೆನಲ್ಲಿ ಅವಳ ದೇಹ ಬೇಯೋದು ನನ್ನನ್ನು ಕಣ್ಣಾರೆ ಕಾಣಬೇಕು. ನಾನು ಅವಳನ್ನ ನೋಡ್ತಾ ಇದ್ರೆ ಅವಳ ಹೊತ್ತು ನನ್ನ ಎದೆ ಮೇಲೆ ಕಾಲಿಟ್ಟು ಭೂಗರ್ಭಕ್ಕೆ ತುಳಿದದ್ದೇ ನೆನಪಾಗಿ ಭಯ ಆಗುತ್ತೆ. ನನ್ನ ಕಣ್ಣು ಮುಂದೆ ಓಡಾಡ್ತಿದ್ರೆ ಅವಳಿಗೆ ನಾನು ಧನಂಜಯ ಅಲ್ಲ ದಿಗ್ವಿಜಯ್ ಅಂತ ಗೊತ್ತಾಗಿ ಯಾವಾಗ ನನ್ನನ್ನು ಸಾಯಿಸ್ಬಿಡ್ತಾಳೋ ಅನ್ನೋ ಆತಂಕ ಇರುತ್ತೆ. ಭಯ ಬೇಡ ದಿಗ್ವಿಜಯ, ತಾಯಿ ಜ್ವಾಲಮಾಲಿನಿ ನಮಗೆ ಅಭಯ ಕೊಡ್ತಾಳೆ. ಆ ಒಂದು ನಂಬಿಕೆಯಿಂದ ನಾನು ಇನ್ನೂ ನಿಮ್ಮ ಜೊತೆ ಇದ್ದೀನಿ ಗುರುಗಳೇ. ಆದ್ರೆ ಆ ಭಯ ಇನ್ನು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ಅವಳನ್ನ ಸಾಯಿಸೋದಕ್ಕೂ ಮೊದಲು ಎಲ್ಲ ವಿಘ್ನಗಳನ್ನ ಸಾಯಿಸಿ ಪೂಜೆ ಮಾಡಬೇಕಾಗುತ್ತೆ. ಆ ವಿಘ್ನಗಳಲ್ಲಿ ನಿನ್ನ ಭಯವೂ ಕೂಡ. ಗುರುಗಳೇ, ಸಾವಿಗೆ ಮುಖಾಮುಖಿಯಾಗಿ ಕೂದಲೆಳೆ ಅಂತರದಲ್ಲಿ ಜೀವ ಉಳಿಸ್ಕೊಂಡು ಬಂದವರು ಯಾರು ಧೈರ್ಯವಾಗಿರೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಅದೇನು ಪೂಜೆ ಮಾಡ್ತಿರೋ ಮಾಡಿ ಅವಳನ್ನ ಕಟ್ಟ ಹಾಕಿ. ಇದು ಆತುರಾತುರವಾಗಿ ಮಾಡಿ ಮುಗಿಸೋ ಸಾಧಾರಣ ಪೂಜೆ ಎಲ್ಲ ದಿಗ್ವಿಜಯ. ಇದು ಎಲ್ಲ ಸಿದ್ಧತೆಗಳ ಜೊತೆ ಮಾಡಿ ಮುಗಿಸಬೇಕಾದ ಮಹಾಪ್ರೇರಣಾ ಪೂಜೆ. ಇದು ಅಂತಿಮ ಪೂಜೆ. ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿದರೆ ಮಾತ್ರ ಗೆಲುವು ನಮಗೆ ಸಾಧ್ಯ. ಪೂಜೆಗೂ ಮುನ್ನ ದೊಡ್ಡ ತಯಾರಿ ಇದೆ. ಅದು ಪೂಜೆಯಷ್ಟೇ ಮುಖ್ಯ. ಅದು ಆದ ಮೇಲೆ ಅಂತಿಮ ಪೂಜೆ. ಧೈರ್ಯ ತಗೋ. ತಾಯಿ ಜ್ವಾಲಮಾಲಿನಿ ಆಶೀರ್ವಾದ ನಮ್ಮ ಮೇಲಿದೆ. ಭಯ ಬೇಡ. ಆಗಲಿ ಗುರುಗಳೇ, ನಾನು ಅವಸರ ಪಡ್ತಿರೋದಕ್ಕೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪ್ರತಿದಿನ ಪ್ರತಿ ಕ್ಷಣ ಅವಳನ್ನ ನೋಡ್ತಾ ಇದ್ರೆ ನನಗೆ ಹಿಂಸೆ ಆಗುತ್ತೆ. ಯಾವಾಗ ಅವಳ ಸಾವನ್ನ ನೋಡ್ತೀನೋ, ಯಾವಾಗ ಅವಳಿಂದ ನಾಗಮಣಿನ ಪಡ್ಕೊಳ್ತೀನೋ ಅಂತ ಅನಿಸ್ತಾ ಇರುತ್ತೆ. ಅವಳ ಮುಖನ ನೋಡ್ತಾ ಇದ್ರೆ ಕೊಂದು ಬಿಡಬೇಕು ಅಂತ ಅನಿಸುತ್ತೆ. ಆದ್ರೆ ನೀವು ನನ್ನಲ್ಲಿ ಶಕ್ತಿನ ಪುನಶ್ಚೇತನಗೊಳಿಸೋ ತನಕ ನಾನೇನು ಮಾಡೋದಕ್ಕಾಗೋದಿಲ್ಲ. ಯೋಚನೆ ಮಾಡಬೇಡ ದಿಗ್ವಿಜಯ, ಇಲ್ಲಿ ತಾಳ್ಮೆ ಅಗತ್ಯ. 24 ವರ್ಷ ನೀನು ನಾಗಮಣಿಗಾಗಿ ಮಾಡಿರುವ ಪೂಜೆಯಿಂದ ನಿನ್ನಲ್ಲಿ ಒಂದಿಷ್ಟು ಶಕ್ತಿ ಅಂತರ್ಗತವಾಗಿರುವುದು ನಿಜ. ಅದನ್ನ ಹೊರಗೆ ತೆಗೆದ ಹೊರತು ನಿನ್ನಲ್ಲಿ ಶಕ್ತಿ ಇರೋದಿಲ್ಲ. ಆ ಶಕ್ತಿ ನನ್ನದಾಗೋವರೆಗೂ ನಾನು ಅವಳನ್ನ ಎದುರಿಸೋಕ್ಕಾಗೋದಿಲ್ಲ.
ಮಹಾನ್ ಶಕ್ತಿವಂತೆ ಅವಳು. ಯಾರಿಗೆ ಎಷ್ಟೇ ಶಕ್ತಿ ಇದ್ದರೂ ಕೊನೆಗೆ ಗೆಲುವು ನಮ್ಮದೇ. ಧೈರ್ಯವಾಗಿರು. ನಾನು ಮಾಡ್ತಿರೋದು ಸರಿನಾ? ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೆ ಅಲ್ಲಿಗೆ ಹೋಗೋದು ಸರಿನಾ? ಅಲ್ಲಿ ನನಗೇನಾದ್ರೂ ಅಪಾಯ ಆಗ್ಬಿಟ್ರೆ ನನಗೆ ಅಪಾಯ ಆಗುತ್ತೆ ಅಂತ ಅಪ್ಪ ಇಷ್ಟು ವರ್ಷಗಳು ನನಗೋಸ್ಕರನೇ ಬದುಕ್ತಿರೋ ನಮ್ಮ ಅತ್ತೆ ಮಾವನ್ನ ತೊಂದರೆಗೆ ಸಿಕ್ಕಾಕ್ಸ್ಬೋದಾ? ಇಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನನ್ನ ಪ್ರಾಣ ಕೊಟ್ಟು ಅವ್ರನ್ನ ಕಾಪಾಡೋದು ಧರ್ಮ. ನಾನು ಅಲ್ಲಿಗೆ ಹೋಗ್ಲೇಬೇಕು. ತ್ರಿಶೂಲ್ ಬರೋಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೊರಟು ಬಿಡಬೇಕು. ಇಲ್ಲಾಂದ್ರೆ ಅವನು ನನ್ನನ್ನು ಹೋಗೋದಕ್ಕೆ ಬಿಡೋದಿಲ್ಲ. ಎಲ್ಲಿಗೆ ಹೋಗ್ತಾ ಇದೆಯಾ? ಯಾಕೆ ಶಿವ ನೀನು ಮಾತಾಡ್ತಾ ಇಲ್ಲ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇದೆಯಾ? ಅದು ತ್ರಿಶೂಲ್ ಏನಾಯ್ತು ಗೊತ್ತಾ? ಅದೇ ಏನು? ನಂಗೊಂಚೂರು ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಇಷ್ಟೊತ್ತಲ್ಲಿ ಏನು ಕೆಲಸ? ನಮ್ಮ ಊರವ್ರು ಒಬ್ಬರಿದ್ದಾರೆ, ಅವ್ರು ನನಗೆ ತುಂಬ ಬೇಕಾದವರು. ಅವ್ರೀಗ ತೊಂದರೆ ಸಿಕ್ಕಾಕೊಂಡಿದ್ದಾರೆ. ನಾನು ಹೋಗಲೇಬೇಕು. ಹೋಗಿ ಬರ್ತೀನಿ. ಒಂದು ನಿಮಿಷ. ನಿನ್ನವ್ರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಅದು ನನ್ನವ್ರಿಗೂ ತೊಂದರೆ ಆದಂಗಲ್ವಾ? ನಿನ್ನ ಜೊತೆಗೆ ನಾನು ಬರ್ತೀನಿ. ಬೇರೆ ಯಾರಿಗಾದ್ರೂ ಹೇಳಿದ್ರೆ ಪ್ರಾಣ ಹೋಗುತ್ತೆ ಅಂತ ಬೇರೆ ಹೇಳಿದಾನೆ. ನಾನೀಗ ಇವನಿಗೆ ಸತ್ಯ ಹೇಳೋ ಹಾಗೂ ಇಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ? ನಡಿ ಹೋಗೋಣ. ಬೇಡ ಬೇಡ, ನಾನು ಒಬ್ಳೆ ಹೋಗಿ ಬರ್ತೀನಿ. ನಾನು ಯಾಕೆ ಬರಬಾರ್ದು? ನಡಿ, ನಾನು ಬರ್ತೀನಿ. ತ್ರಿಶೂಲ್, ದಯವಿಟ್ಟು ನನ್ನ ಮಾತು ಕೇಳು ತ್ರಿಶೂಲ್. ಅಲ್ಲಿಗೆ ನಾನು ಮಾತ್ರ ಹೋಗ್ಬೇಕು. ನನ್ನ ಮುಂದೆ ಬೇರೆ ದಾರಿ ಇಲ್ಲ. ಹೋಗಿ ಬರ್ತೀನಿ. ಏನಣ್ಣ, ಯಾರೋ ಬರ್ತಾರಂತ ಹೇಳಿದ್ರಿ, ಯಾರೋ ಬರಲೇ ಇಲ್ಲ. ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಹಾಗೇ ಆಗುತ್ತೆ. ಆಗಲೇಬೇಕು. ದಟ್ಸ್ ಮೈ ಕೆಪಾಸಿಟಿ. ಹಲೋ. ಹಾಯ್ ಬೇಬಿ, ವೇರ್ ಆರ್ ಯು? ನಾನು ನೀನೆ? ಬರ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ. ನಾನು ಒಂದು ಸಲ ಸ್ಕೆಚ್ ಹಾಕಿದ್ರೆ ಸರ್ಕಲಲ್ಲಿ ಅವರಾಗ ಅವರೇ ಬಂದು ಬೀಳ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಫ್ರೆಂಡ್ಸ್ಗೆ, ಚೇಲಾಗಳಿಗೆ, ಕುಚೇಲಾಗಳಿಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಅವರನ್ನು ನಂಬಿಸ್ಬೇಕಲ್ವಾ ಚಿನ್ನ? ಒಂದು ಕೆಲಸ ಮಾಡು, ನಾನು ನಿನಗೆ ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡು. ಅಲ್ಲ, ಅದು ನಿಮ್ಮ ಮಾವ ಅತ್ತೆ ಬದುಕಬೇಕಾ ಬೇಡವಾ? ಇಲ್ಲ, ನಾನು ರಿಸೀವ್ ಮಾಡ್ತೀನಿ. ಈಗಲೇ ರಿಸೀವ್ ಮಾಡ್ತೀನಿ. ದ್ಯಾಟ್ಸ್ ಮೈ ಗುಡ್ ಗರ್ಲ್. ಬರ್ತಾ ಇದೀಯಾ? ಕನ್ಫರ್ಮ್ ಆಗಿ ನೋಡಾತಿನ? ಆಹಾ, ಏನು ಸೌಂದರ್ಯ! ಇಷ್ಟು ದಿನ ದಿಗ್ವಿಜಯ್ ಮಗ ಅದೃಷ್ಟವಂತ ಆಗಿದ್ದ, ಇನ್ನು ಮುಂದೆ ಆ ಸಾಲಿಗೆ ನಾನು ಸೇರ್ತಾ ಇದ್ದೀನಿ. ಕೆಲವ್ರು ನಮ್ಗೆ ಇಷ್ಟ ಆಗ್ಬಿಟ್ರೆ ನಮ್ಮ ಲೈಫ್ ಎಕ್ಕುಟ್ಟೋದ್ರೂ ಪರವಾಗಿಲ್ಲ,
ಅವರೇ ಬೇಕು ಅಂತ ಅನಿಸ್ಬಿಡುತ್ತೆ. ಇವಳು ಅದೇ ಥರನೇ. ಏನೇ ಆದರೂ ಪರವಾಗಿಲ್ಲ, ಇವಳು ನನಗೆ ಬೇಕಷ್ಟೇ. ಬಾರೆ ಬಾ, ನಿನಗೋಸ್ಕರ 24 ವರ್ಷದಿಂದ ಕಾಯ್ತಾ ಇದ್ದೀನಿ. ಇವತ್ತು ನೀನು ನನ್ನ ಸೊತ್ತು. ಬಾ 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 ಬಾ. ವೈಟಿಂಗ್ ವಿಷಕಂಠ, ವೈಟಿಂಗ್. ಇಷ್ಟು ದಿನ ಇವಳು ನನ್ನ ಜೊತೆಗೆ ಇದ್ಲು. ಇವಾಗ ಇವಳನ್ನ ಕಳಿಸ್ಕೊಟ್ಮೇಲೆ ಯಾಕೆ ಅವಳನ್ನ ಮತ್ತೆ ನೋಡಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ?